ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಯಾರ್ಯಾರು BDO ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀರಾ ಅವರು ಎಲ್ಲರೂ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಅವ್ರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಆ ಡೌಟ್ಸ್ನ ಕ್ಲಿಯರ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು PDO ಎಕ್ಸಾಮ್ಸ್ ಬರೀತಾ ಇರ್ತೀರಾ ಅವರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಯಾಕೆಂದ್ರೆ ನೆಕ್ಸ್ಟ್ ಯಾರ್ಯಾರು ಎಕ್ಸಾಮ್ಸ್ ಬರೀತಾ ಇದ್ದೀರಾ PDO ಕನ್ನಡ ಎಕ್ಸಾಮ್ಸ್ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಕೆಲವರಿಗೆ ಡೌಟ್ ಇರುತ್ತೆ, PDO ಎಕ್ಸಾಮ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತಾ ಅಥವಾ ಡಿಸ್ಕ್ರಿಪ್ಟಿವ್ ಇರುತ್ತಾ ಅಂತ. ಸೊ ಆ ಡೌಟು ಏನೇನಿದೆ, ಯಾವ್ಯಾವ ರೀತಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಆಗಿದ್ರೆ ಯಾವ ರೀತಿ ಬರ್ಬೋದು ಅಂತ ಏನೇನು ಡೌಟ್ ಇದೆ ವಿತ್ ಮಾಡೆಲ್ ಕ್ವಶನ್ ಪೇಪರ್ ಸಮೇತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನಿಮಗೆ ಏನು ಇನ್ಫಾರ್ಮ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಇವಾಗ KE ಅವ್ರ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ರೀತಿನೇ ಬೇರೆ ಇರುತ್ತೆ, KPSC ಅವ್ರು ಪ್ರಿಪೇರ್ ಮಾಡೋ ಕ್ವಶನ್ ಪೇಪರ್ ರೀತಿನೇ ಬೇರೆ ಇರುತ್ತೆ. ನೀವು ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ನೀವೇನು ಬರ್ದಿದ್ರಲ್ಲ ಕನ್ನಡ ಕಡ್ಡಾಯ ಪರೀಕ್ಷೆ, ಆ ರೀತಿ ಕನ್ನಡ ಕಡ್ಡಾಯ ಪರೀಕ್ಷೆ PDOಗೆ ಇರೋದಿಲ್ಲ. ಸೊ ಇದನ್ನ ನಾನು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ರೀತಿ ಕನ್ನಡ ಎಕ್ಸಾಮ್ಸ್ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ KPSC ಅವರು ಡಿಸ್ಕ್ರಿಪ್ಟಿವ್ ಮೆಥಡ್ ಅಲ್ಲಿ ಕೊಟ್ಟಿರ್ತಾರೆ. ಹೌದು, PDO ಕನ್ನಡ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಮೆಥಡ್ ಅಲ್ಲಿ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಡೋದಿಲ್ಲ. ಸೊ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅಂತ, ಬಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕ್ವಶನ್ಸ್ ಕೊಡೋದಿಲ್ಲ. OMR ಶೀಟ್ಸ್ ಇರೋದಿಲ್ಲ. ಸೊ ನಾವು ಕ್ವಶನ್ ಪೇಪರ್ ಅಲ್ಲೇ ಆನ್ಸರ್ ಬರೀಬೇಕಾಗುತ್ತೆ. ಅದು ನಾವು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಸಾರಾಂಶ. ಲೈಕ್ ಹಿಂಗೆ ಅಂತಂದ್ರೆ ಕ್ವಶನ್ಗೆ ನಾವು ಆನ್ಸರ್ಸ್ ನಾವೇನು ಎಕ್ಸಾಮ್ಸ್ ಅಲ್ಲಿ ಬರೀತಿದ್ವಲ್ಲ ನಮ್ಮ ಸ್ಕೂಲ್ ಕಾಲೇಜ್ ಎಕ್ಸಾಮ್ಸ್ ಅಲ್ಲಿ, ಆ ರೀತಿ ಬರೀಬೇಕಾಗತ್ತೆ. ಕ್ವಶನ್ ಪೇಪರ್ ಅಲ್ಲೇ ಜಾಗ ಕೊಟ್ಟಿರ್ತಾರೆ, ಕ್ವಶನ್ ನೋಡಿ ನಾವು ಕೆಳಗಡೆ ಆನ್ಸರ್ ಬರೀತಾ ಹೋಗ್ಬೇಕಾಗತ್ತೆ. ಮತ್ತೆ OMR ಶೀಟ್ ಇರೋದಿಲ್ಲ. ನಾನು ಮತ್ತೆ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಇದು ಡಿಸ್ಕ್ರಿಪ್ಟಿವ್ ಮೆಥಡ್ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ. ಹಾಗಾದ್ರೆ ಹೇಗಿರುತ್ತೆ, ಯಾವ ರೀತಿ ಬರ್ಬೋದು, ಏನೇನು ಕ್ವಶನ್ಸ್ ಬರ್ಬೋದು ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಸೊ ನಾನು ಅದನ್ನ ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ KPSC ಅವ್ರು ನಡೆಸಿರೋದು 2023 ಕ್ವಶನ್ ಪೇಪರ್ ಇದು. ಸೊ ಕ್ವಶನ್ ಪೇಪರ್ ಹೆಂಗಿರುತ್ತೆ, ಹೇಗಿರುತ್ತೆ, ಯಾವ್ದು ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇದು 2023 ಕ್ವಶನ್ ಪೇಪರ್ ಆಗಿರುತ್ತೆ. 1.5 ಗಂಟೆ ಟೈಮ್ ಇರುತ್ತೆ. ಮತ್ತೆ 150 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ಮಾರ್ಕ್ಸ್ ಬಂದು 50 ಮಾರ್ಕ್ಸ್ ನಾವು ತಗೋಬೇಕಾಗತ್ತೆ. 150 ಮಾರ್ಕ್ಸ್ 1.5 ಅವರ್ ಟೈಮ್ ಅಂಡ್ 50 ಮಾರ್ಕ್ಸ್ ಮಿನಿಮಮ್ ತಗೋಬೇಕಾಗುತ್ತೆ. ಇದರಲ್ಲಿ ನೀವೇನು ಈ ಟೇಬಲ್ ನೋಡ್ತಾ ಇದ್ದೀರಲ್ಲ, ಟೇಬಲ್ A ಮತ್ತೆ ಟೇಬಲ್ B, ಲೈಕ್ ಸೆಕ್ಷನ್ A ಸೆಕ್ಷನ್ B ಅಂತ ಡಿವೈಡ್ ಮಾಡಿರ್ತಾರೆ. ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ A ಮತ್ತೆ ಸೆಕ್ಷನ್ B ಅಂತ ಡಿವೈಡ್ ಮಾಡಿರ್ತಾರೆ. ಅದರಲ್ಲಿ ಸೆಕ್ಷನ್ A ನಲ್ಲಿ 4 ಕ್ವಶನ್ ಇರುತ್ತೆ. 4 ಕ್ವಶನ್, ಒಂದು ಕ್ವಶನ್ 25 ಮಾರ್ಕ್ಸ್, 100, ಟೋಟಲ್ 25 ಇರುತ್ತೆ. ಸೊ 4 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಕ್ಯಾರೀಸ್ 25 ಮಾರ್ಕ್ಸ್. ಅಂಡ್ ಸೆಕ್ಷನ್ B ನಲ್ಲಿ 8 ಕ್ವಶನ್ಸ್ ಇರುತ್ತೆ. ಆ 8 ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 10 ಈಚ್ ಇರುತ್ತೆ. ಅಂಡ್ 4 ಕ್ವಶನ್ಸ್ 5 ಮಾರ್ಕ್ಸ್ ಇರುತ್ತೆ, ಅಂದ್ರೆ 20 ಮಾರ್ಕ್ಸ್ ಇರುತ್ತೆ. ಇನ್ ಒಂದು ಕ್ವಶನ್ 6 ಮಾರ್ಕ್ಸ್ ಇರುತ್ತೆ ಅಂಡ್ ಇನ್ನೊಂದು ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ A 4 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ಗಳು. ಪ್ರತಿ ಕ್ವಶನ್ಗೆ 25 ಮಾರ್ಕ್ಸ್ಗಳು, ಟೋಟಲ್ 100 ಮಾರ್ಕ್ಸ್ ಸೆಕ್ಷನ್ A ನಲ್ಲಿ ನಾವು ಪಡ್ಕೋಬಹುದು. ಮತ್ತೆ ಸೆಕ್ಷನ್ B ನಲ್ಲಿ 50 ಮಾರ್ಕ್ಸ್, ಒಂದೊಂದು ಟೋಟಲ್ 8 ಕ್ವಶನ್ಸ್ ಇರುತ್ತೆ. ನಾವು 50 ಮಾರ್ಕ್ಸ್ ಅನ್ನ ಸೆಕ್ಷನ್ B ನಲ್ಲಿ ಗಳಿಸ್ಕೋಬಹುದು. ಸೊ ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಏನಕ್ಕೆ, 25 ಮಾರ್ಕ್ಸ್ ಏನಿದೆ ಒಂದೊಂದು ಕ್ವಶನ್ಸ್ಗೆ, ಸೆಕ್ಷನ್ Aಗೆ ನಾವು ತುಂಬಾ ಫೋಕಸ್ ಮಾಡಿ ಓದ್ಕೋಬೇಕಾಗತ್ತೆ. ಟೋಟಲ್ 12 ಕ್ವಶನ್ಸ್ ಇರುತ್ತೆ. ಟೋಟಲ್ 12 ಕ್ವಶನ್ಸ್ ಇರುತ್ತೆ. 150 ಮಾರ್ಕ್ಸ್ ಇರುತ್ತೆ. 1.5 ಗಂಟೆ ಟೈಮ್ ಇರುತ್ತೆ. ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನಾವು ನೋಡ್ತಾ ಹೋಗೋಣ.
ನಾವು ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಲೇಬೇಕಾಗುತ್ತೆ, ಯಾವುದು ಆಪ್ಷನ್ಸ್ ಇರೋದಿಲ್ಲ. ಸೊ ಎಲ್ಲ ಕ್ವಶನ್ಸು ಮ್ಯಾಂಡೇಟರಿ ಆಗಿರುತ್ತೆ, ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಇನ್ನ ಸೆಕ್ಷನ್ ಎ ನಲ್ಲಿ ಬಂದವಿ ಅಂತ ಅಂದ್ರೆ ಸೆಕ್ಷನ್ ಎ 4 ಕ್ವಶನ್ ಇರುತ್ತೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ. ಸೆಕ್ಷನ್ ಎ 4 ಕ್ವಶನ್, ಅದರಲ್ಲಿ ಮೊದಲನೇ ಕ್ವಶನ್ ಏನ್ ಕೊಡ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಬಂದು ಪ್ರಬಂಧ ಆಗಿರುತ್ತೆ. ಸೊ ನಾವು 300 ಪದಗಳಿಗೆ ಮೀರದಂತೆ ಪ್ರಬಂಧನ ರಚಿಸಿ ಬರಿಬೇಕಾಗುತ್ತೆ. ಸೊ ಟೋಟಲ್ 300 ಪದಗಳಿರ್ಬೇಕು, ಅದಕ್ಕೆ ಮೀರದಂತೆ ಪ್ರಬಂಧನ ರಚಿಸಿ ಬರಿಬೇಕಾಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೈತನ ಸಮಸ್ಯೆಗಳು ಅಂತ ಕೊಟ್ಟಿದ್ದಾರೆ. ಇದೇ ಕ್ವಶನ್ಸೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ರ್ಯಾಂಡಮ್ ಆಗಿ ಯಾವ ಕ್ವಶನ್ ಬೇಕಾದ್ರೂ ಬರ್ಬೋದು. ಸೊ ಅದರಿಂದ ನಾವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಒಂದೇ ಕ್ವಶನ್ 25 ಮಾರ್ಕ್ಸಿಗೆ ಇರುತ್ತೆ. ಸೆಕ್ಷನ್ ಎ ಫಸ್ಟ್ ಕ್ವಶನ್ ಪ್ರಬಂಧ ಆಗಿರುತ್ತೆ, 25 ಮಾರ್ಕ್ಸಿಗೆ. ಇಲ್ಲಿ ನೋಡಿ, ಆಗ್ಲೇ ಹೇಳಿದಂಗೆ ಇಲ್ಲೇ ಸ್ಪೇಸ್ ಕೊಟ್ಟಿರ್ತಾರೆ, ನಾವು ಇದ್ರಲ್ಲೇನೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದೇನ್ ಸ್ಪೇಸ್ ಇದೆ, ಇಷ್ಟು ಸ್ಪೇಸ್ ಅಲ್ಲಿ ನಾವು ಆನ್ಸರ್ಸ್ ಬರೀತಾ ಹೋಗ್ಬೇಕಾಗುತ್ತೆ ಪ್ರಬಂಧಗೆ. ಅಂಡ್ ಸೆಕೆಂಡ್ ಕ್ವಶನ್ ಬಂದು ಗದ್ಯ ಭಾಗವನ್ನು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ನಾವು ಈ ಪ್ಯಾಸೇಜ್ ಅನ್ನ ಓದ್ಬಿಟ್ಟು ಏನು ಇದು ಕೆಳಗಡೆ ಕ್ವಶನ್ಸ್ ಗಳು ಕೊಟ್ಟಿದ್ದಾರಲ್ಲ, ಈ ಕ್ವಶನ್ಸ್ಗೆ ಇಲ್ಲೇನೆ ಆನ್ಸರ್ ಬರೀತಾ ಹೋಗ್ಬೇಕಾಗತ್ತೆ. ಟೋಟಲ್ ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ, 5 ಕ್ವಶನ್ಸ್ ಕೊಟ್ಟಿದ್ದಾರೆ. 5 ಕ್ವಶನ್, ಒಂದೊಂದು ಕ್ವಶನ್ 5 ಮಾರ್ಕ್ಸ್ಗೆ, ಟೋಟಲ್ 25 ಮಾರ್ಕ್ಸ್. ಸೆಕೆಂಡ್ ಕ್ವಶನ್ ಏನಾಗಿರುತ್ತೆ, ಪ್ಯಾಸೇಜ್ ರೈಟಿಂಗ್ ಆಗಿರುತ್ತೆ. ಪ್ಯಾಸೇಜ್ ಕೊಟ್ಟಿರ್ತಾರೆ ಗದ್ಯ ಭಾಗನ, ಅದನ್ನ ಓದ್ಬಿಟ್ಟು ನಾವು ಕೆಳಗಡೆ ಕೊಟ್ಟಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ಮೂರನೇ ಕ್ವಶನ್, ಸೆಕ್ಷನ್ ಎ ನಲ್ಲಿ ಮೂರನೇ ಕ್ವಶನ್ ಏನಿರುತ್ತೆ, ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಇಲ್ಲಿ ಹಾಗೆ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಸುಮಾರು 100 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ಬರೆಯಿರಿ, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 25 ಮಾರ್ಕ್ಸ್ ಇರುತ್ತೆ. ಕೆಳಗಡೆ ಗದ್ಯ ಭಾಗನ ಕೊಟ್ಟಿರ್ತಾರೆ, ನಾವ್ ಇದನ್ನ 100 ಪದಗಳಿಗೆ ಮೀರದಂತೆ ನಾವು ಕಮ್ಮಿ ಮಾಡ್ಬಿಟ್ಟು, ಲೈಕ್ ಏನ್ ಕೊಟ್ಟಿದ್ದಾರೆ ಈ ಗದ್ಯ ಭಾಗನ 100 ಪದಗಳಿಗೆ ಮೀರದಂತೆ ನಾವು ಪ್ಯಾರಾಗ್ರಾಫ್ ನ ಕಮ್ಮಿ ಮಾಡಿ ನಾವು ಕ್ವಶನ್ ಬರಿಬೇಕಾಗತ್ತೆ. ಬರದ್ಮೇಲೆ ನಾವ್ ಇದಕ್ಕೆ ಟೈಟಲ್ ಕೊಡ್ಬೇಕಾಗತ್ತೆ. ಈ ಬಾಕ್ಸ್ ಗಳಲ್ಲಿ ನಾವು ಈ ಕೊಟ್ಟಿರೋ ಗದ್ಯ ಭಾಗನ ಕಡಿಮೆ ಮಾಡಿ ಬರೆದು ಕೊಡ್ಬೇಕಾಗತ್ತೆ. ಪ್ರಿಸೈಸ್ ರೈಟಿಂಗ್, ಇದು ಕೂಡ 25 ಮಾರ್ಕ್ಸಿಗೆ ಇರುತ್ತೆ. ಮತ್ತೆ ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೋರ್ತ್ ಕ್ವಶನ್ 25 ಮಾರ್ಕ್ಸಿಗೆ ಇರುತ್ತೆ. ಏನು, ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿರ್ತಾರೆ. ಇಂಗ್ಲಿಷ್ ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ನಾವು ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋ ಪ್ಯಾರಾಗ್ರಾಫ್ ನ ನಾವು ಕನ್ನಡಕ್ಕೆ ಭಾಷಾಂತರಿಸಿ ಬರಿಬೇಕಾಗತ್ತೆ. ಸೊ ಇದೇನಿದೆ ಇದು ಕೂಡ 25 ಮಾರ್ಕ್ಸಿಗೆ ಇರುತ್ತೆ. ನಾವು ಗದ್ಯ ಭಾಗ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ, ನಾವು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕಾಗತ್ತೆ. ಇನ್ನ ಸೆಕ್ಷನ್ ಎ ಕಂಪ್ಲೀಟ್ ಆಯ್ತು. ಸೆಕ್ಷನ್ ಎ ಏನಿದೆ, 4 ಕ್ವಶನ್ 25 ಮಾರ್ಕ್ಸ್, ಟೋಟಲ್ 25 ಟೋಟಲ್ 100 ಮಾರ್ಕ್ಸ್ ನಾವು ಸೆಕ್ಷನ್ ಎ ನಲ್ಲೇ ಗಳಿಸ್ಕೋಬಹುದು. ಇನ್ನ ಸೆಕ್ಷನ್ ಬಿ ಗೆ ಬಂದ್ರೆ, ಸೆಕ್ಷನ್ ಬಿ ನಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, 5th ಕ್ವಶನ್ ಸೆಕ್ಷನ್ ಬಿ ನಲ್ಲಿ 10 ಮಾರ್ಕ್ಸಿಗೆ ಪತ್ರಲೇಖನ ಇರುತ್ತೆ. ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಇದನ್ನ ನೀವು ನೋಡ್ಬೇಕಾಗತ್ತೆ. ನಾವು ಎಲ್ಲೂನು ನಮ್ಮ ಸ್ವಂತ ಹೆಸರು, ಸ್ವಂತ ಊರು, ಸ್ವಂತ ಬಡಾವಣೆ ಏನು ಕೂಡ ಬರೆಯೋ ಹಾಗಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮ್ಮ ಹೆಸರನ್ನ ಎಕ್ಸ್ ಅಂತ ಹಾಕ್ಬೇಕಾಗುತ್ತೆ, ನಮ್ಮ ಬಡಾವಣೆನ ವೈ ಅಂತ ಹಾಕ್ಬೇಕಾಗುತ್ತೆ, ಅಥವಾ ನಮ್ಮ ಸ್ಥಳನ ಝೆಡ್ ಅಂತ ಹಾಕ್ಬೇಕಾಗುತ್ತೆ. ಇದನ್ನೇ ಬಳಸ್ಬೇಕಾಗತ್ತೆ. ಬೇರೆ ನಮ್ಮ ಸ್ವಂತ ಹೆಸರು, ಸ್ವಂತ ಅಡ್ರೆಸ್ ನ ಬಳಸಿದ್ರೆ ಅದು ಮಾಲ್ ಪ್ರಾಕ್ಟೀಸ್ ಅಂತ, ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಎಕ್ಸಾಮ್ ಹಾಲಿಂದ ಅಥವಾ ನಮಗೆ ಪನಿಷ್ಮೆಂಟ್ ಆಗುತ್ತೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ಬಳಸ್ಬೇಕಾಗತ್ತೆ ವಿಳಾಸಗೆ. ಮತ್ತೆ ನಮ್ಮ ಯಾವುದೇ ವಿಳಾಸ, ಹೆಸರುನ ನಮ್ಮ ಇದನ್ನ ಬರೆಯೋ ಹಾಗಿಲ್ಲ. ಅವರು ಮತ್ತೆ ನಾವೇನ್ 2ಗೆ ಬರಿತೀವಲ್ವಾ, ಯಾರಿಗೆ ನಾವು ಪತ್ರಲೇಖನ ಬರಿಬೇಕಾದ್ರೆ ಇಂದ ಬರಿಬೇಕಾದ್ರೆ ನಮ್ಮ ಹೆಸರು, ನಮ್ಮ ಹೆಸರು, ನಮ್ಮ ಸ್ಥಳನ ಬರೆಯೋ ಹಾಗಿಲ್ಲ. ಮತ್ತೆ 2 ಬರಿಬೇಕಾದ್ರೆ ಅವರೇ ನಿಮಗೆ ಕೊಟ್ಟಿರ್ತಾರೆ ಪತ್ರ, ಯಾರಿಗ್ ಬರಿಬೇಕು ಏನು ಅಂತ, ನಾವು ಅದನ್ನೇ ಬಳಸ್ಬೇಕಾಗತ್ತೆ. ಅದೇ ಅಡ್ರೆಸ್ ನ ಬಳಸಿ ಬರಿಬೇಕಾಗತ್ತೆ. ಇಲ್ಲಿ ನೋಟ್ ಏನ್ ಕೊಟ್ಟಿದ್ದಾರೆ ಇದನ್ನ ನೀವು ಒಂದ್ಸತಿ ಚೆಕ್ ಮಾಡಿ ಬರೀರಿ. 5th ಕ್ವಶನ್ ಬಂದು ಪತ್ರಲೇಖನ ಇರುತ್ತೆ, ಅದು 10 ಮಾರ್ಕ್ಸಿಗೆ ಇರುತ್ತೆ. ಇನ್ನ 6th ಕ್ವಶನ್ ಬಂದು ಗಾದೆ ಇರುತ್ತೆ. ಗಾದೆಯ ಅರ್ಥ ಮತ್ತೆ ಸ್ವಾರಸ್ಯನ ಬರಿಬೇಕಾಗತ್ತೆ. ಇದ್ರಲ್ಲಿ 2 ಗಾದೆ ಕೊಡ್ತಾರೆ, 2 ಗಾದೆ 5 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಒಂದು ಗಾದೆ 5 ಮಾರ್ಕ್ಸ್, ಇನ್ನೊಂದು ಗಾದೆ 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್ ಇರುತ್ತೆ. 2 ಗಾದೆ 10 ಮಾರ್ಕ್ಸಿಗೆ ನಾವು ಬರಿಬೇಕಾಗುತ್ತೆ. 6th ಕ್ವಶನ್ ಗಾದೆ ಕೊಟ್ಟಿರ್ತಾರೆ, ಗಾದೆಯನ್ನ ಬರಿಬೇಕಾಗುತ್ತೆ. ಇನ್ನ 7th ಕ್ವಶನ್ ನೋಡ್ತಾ ಹೋದ್ರೆ, 7th ಕ್ವಶನ್ ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ, ಅದರ ಅರ್ಥ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಂತ ವಾಕ್ಯನ ನಾವು ಬರಿಬೇಕಾಗುತ್ತೆ. ಟೋಟಲ್ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ. ಒಂದೊಂದು
ಟೋಟಲ್ ಇಲ್ಲಿ 2 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್, ಅಂದ್ರೆ 2 ಕ್ವಶನಿಗೆ 6 ಮಾರ್ಕ್ಸ್. ಟೋಟಲ್ 7th ಒನ್ ನುಡಿಗಟ್ಟು ಮತ್ತು ಅದರ ಅರ್ಥ ಮತ್ತು ಸ್ವಂತ ವಾಕ್ಯ ಬರಿಬೇಕಾಗತ್ತೆ. 8th ಒನ್ ಬಂದು ಕೆಳಗಡೆ ಕ್ವಶನ್ಸ್ ಕೊಟ್ಟಿದ್ದಾರೆ, ರ್ಯಾಂಡಮ್ ಕ್ವಶನ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕಾಗುತ್ತೆ. ಟೋಟಲ್ 4 ಕ್ವಶನ್ಸ್ ಕೊಟ್ಟಿದ್ದಾರೆ, ಒಂದೊಂದು ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸಿಗೆ ಇದೆ. ಇನ್ನ 9ನೇ ಕ್ವಶನ್ಸ್ ಬಂದು ತತ್ಸಮ ತದ್ಭವಗಳನ್ನ ಕೇಳಿದ್ದಾರೆ, ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇದೆ. ಸೊ ಇದಕ್ಕೆ ನಾವೇನ್ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯೆ ತ್ಯಾಗ ಬ್ರಹ್ಮ ಅಂತ, ಇದಕ್ಕೆ ನಾವು ತತ್ಸಮ ತದ್ಭವನ ಬರೀಬೇಕಾಗುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್, ಟೋಟಲ್ 5 ಕ್ವಶನ್ಸ್ 5 ಮತ್ತೆ ಮತ್ತೆ 10ನೇ ಕ್ವಶನ್ ಏನಿದೆ. 10ನೇ ಕ್ವಶನ್ ಅಂತಂದ್ರೆ ಇಲ್ಲಿ ಕೆಳಗಿನವುಗಳಲ್ಲಿ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತ ಪದಗಳನ್ನ ನಾವು ಬಿಡಿಸಿ ಬರೀಬೇಕಾಗತ್ತೆ. ಇದು ಒಂದೊಂದು ಕ್ವಶನ್ಸ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ, ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನ್ ಬಿಡಿಸಿ ಬರೆಯೋದು ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಬೆಟ್ಟದ ಅವರೆ ಅಂತ, ಬೆಟ್ಟದ ಪ್ಲಸ್ ತಾವರೆ ಈ ರೀತಿ ನಾವು ಬಿಡಿಸ್ತಾ ಬರೀತಾ ಹೋಗ್ಬೇಕಾಗುತ್ತೆ ಬಿಡಿಸಿ. ಹಾಗೆ 11th ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಅರ್ಥನ ಬರಿಬೇಕಾಗುತ್ತೆ. 5 ಕ್ವಶನ್ ಇದೆ, ಒಂದೊಂದು ಕ್ವಶನಿಗೆ ಒಂದೊಂದು ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. 12ನೇ ಕ್ವಶನ್ 12th ಕ್ವಶನ್ ಏನಿದೆ, ವಿರುದ್ಧಾರ್ಥಕ ಪದ ಕೇಳಿದರೆ ಕೆಳಗಡೆ ಕೊಟ್ಟಿರುವಂತ ಪದಗಳಿಗೆ ನಾವು ವಿರುದ್ಧಾರ್ಥಕ ಪದ ಬರಿತಾ ಹೋಗ್ಬೇಕಾಗುತ್ತೆ. ಟೋಟಲ್ 5 ಕ್ವಶನ್ಸ್ ಕೊಟ್ಟಿದ್ದಾರೆ, ಒಂದೊಂದು ಕ್ವಶನ್ 5 ಮಾರ್ಕ್ಸ್ ನ ತಗೊಂತಾ ಹೋಗುತ್ತೆ. ಸೊ ಟೋಟಲ್ 12th ಕ್ವಶನ್ 5 ಮಾರ್ಕ್ಸ್ ಇರುತ್ತೆ. ಇಷ್ಟು ಏನಿದೆ ಇದು ಪ್ರೀವಿಯಸ್ ಇಯರ್ 2023 KPSC ಅವರು ಕನ್ನಡ ಕಡ್ಡಾಯ ಪರೀಕ್ಷೆ ಏನ್ ನಡೆಸಿರ್ತಾರಲ್ಲ ಅದ್ರ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಮೇ ಬಿ ಈ ತರನು ಬರ್ಬೋದು ಅಥವಾ ಇದೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಜಸ್ಟ್ ಫಾರ್ ರೆಫರೆನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ರೆಫರೆನ್ಸ್ಗೋಸ್ಕರ ಅಷ್ಟೇನೆ. ಇದೇ ತರನು ಬರ್ಬೋದು, ಸ್ವಲ್ಪ ಚೇಂಜಸ್ ಇರ್ಬೋದು, ಕಂಪ್ಲೀಟ್ ಚೇಂಜಸ್ ಅಲ್ಲ, ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಸೊ ಡಿಸ್ಕ್ರಿಪ್ಟಿವ್ ಈ ತರ ಇರುತ್ತೆ. ಇಲ್ಲಿ ವಿರುದ್ಧಾರ್ಥಕ ಪದ ಕೇಳಿರೋ ಜಾಗದಲ್ಲಿ ಬೇರೆ ಏನಾದ್ರೂ ಕೇಳ್ಬೋದು, ಹೇಳೋದಕ್ಕಾಗಲ್ಲ. ಸೊ ಕ್ಲೀನ್ ಆಗಿ ಪ್ರಿಪೇರ್ ಆಗಿ, ಬಟ್ ಒಂದೊಂದು ಕನ್ಫರ್ಮ್ ಇದೆ, ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಬಂದು ಈ ರೀತಿ ಇರುತ್ತೆ, ಪ್ರೀವಿಯಸ್ ಇಯರ್ ಏನ್ ಕೊಟ್ಟಿದ್ದಾರೆ ಇದನ್ನ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಹೆಲ್ಪ್ ಆಗಿರುತ್ತೆ ಅಂತ ಹೇಳ್ತಾ ನನ್ ಏನ್ ಇದೆ ನನ್ಗಷ್ಟು ನಾನು ನಿಮಗೆ ಕನ್ವೆ ಮಾಡಿದ್ದೀನಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ ಅಂಡ್ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.